ಭಟ್ಕಳ ನಗರ ಸ್ಫೋಟಿಸುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಓರ್ವ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ಓರ್ವನನ್ನ ಬಂಧಿಸಿದ್ದಾರೆ. ಭಟ್ಕಳ ನಗರ ಸ್ಫೋಟಿಸುವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಮೂಲದ ಕಣ್ಣನ್ ಗುರುಸ್ವಾಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಭಟ್ಕಳ ಸ್ಫೋಟಿಸುವುದಾಗಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿರ್ತಾನೆ ಈತ. ಆರೋಪಿಯನ್ನ ಬಂಧಿಸಿ ಠಾಣೆಗೆ ಪೊಲೀಸರು ಕರೆತಂದಿದ್ದಾರೆ. ಈತ ಯಾರು, ಈತನ ಉದ್ದೇಶ ಏನು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಟಬಯಲಾಗಬೇಕಿದೆ. ಜೊತೆಗೆ ಈತನ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಅನ್ನುವಂತಹ ವಿಚಾರ ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ. ಒಟ್ಟಾರೆಯಾಗಿ ಭಟ್ಕಳ ನಗರ ಸ್ಫೋಟಿಸುವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ತಮಿಳುನಾಡು ಮೂಲದವನು ಅಂತ ಹೇಳಲಾಗ್ತಾ ಇದ್ದು ಕಣ್ಣನ್ ಗುರುಸ್ವಾಮಿಯನ್ನ ಬಂಧಿಸಿದ್ದಾರೆ. ಭಟ್ಕಳ ನಗರ ಸ್ಫೋಟಿಸುವುದಾಗಿ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಬೆನ್ನತ್ತಿದ ಪೊಲೀಸರಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿ ಕಣ್ಣನ್ ಮೊಬೈಲ್ನಿಂದ ಮತ್ತೊಬ್ಬನ ಕೃತ್ಯ ಬಟಬಯಲಾಗಿದೆ. ಕಣ್ಣನ್ ಮತ್ತು ಮೋಸ್ಟ್ ವಾಂಟೆಡ್ ವ್ಯಕ್ತಿಯ ಭೇಟಿಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮೋಸ್ಟ್ ವಾಂಟೆಡ್ ವ್ಯಕ್ತಿ ಮೈಸೂರಿನಲ್ಲಿರುವುದು ಖಾಕಿಗೆ ಕನ್ಫರ್ಮ್ ಆಗಿದ್ದು, ಮೈಸೂರು, ಬಳ್ಳಾರಿ, ಕೇರಳದಲ್ಲಿ ಬಾಂಬ್ ಸ್ಫೋಟಿಸುವ ಬೆದರಿಕೆಯನ್ನ ಹೊಡ್ಡಿದ್ರು. ಮೈಸೂರಿನಿಂದ ನಾಳೆ ಕಾರವಾರಕ್ಕೆ ಕರೆತಂದು ಆರೋಪಿಯ ವಿಚಾರಣೆಯನ್ನ ನಡೆಸಲಿದ್ದಾರೆ. ಒಟ್ಟಾರೆಯಾಗಿ ಭಟ್ಕಳ ನಗರ ಸ್ಫೋಟಿಸುವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದು ಇಮೇಲ್ ಮಾಡಿರ್ತಾನೆ ಈತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಅರೆಸ್ಟ್ ಮಾಡಿ ತನಿಖೆಗೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ಡೀಟೇಲ್ಸ್ ಕೊಡ್ತಾರೆ. ನವೀನ್ ಸಾಗರ್, ನಿಜಕ್ಕೂ ಇದು ಕೇವಲ ಹುಸಿ ಕರೆನಾ ಅಥವಾ ನಿಜಕ್ಕೂ ಆ ರೀತಿ ಸಂಚು ಹೆಣಿಯಲಾಗಿದೆಯಾ? ಜೊತೆಗೆ ಈತನ ಹಿಂದೆ ಯಾರೆಲ್ಲ ಇದ್ದಾರೆ? ಈಗಾಗಲೇ ಕಣ್ಣನ್ ಎಂಬಂತಹ ತಮಿಳುನಾಡು ಮೂಲದ ವ್ಯಕ್ತಿಯನ್ನ ಈಗಾಗಲೇ ಭಟ್ಕಳ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡ್ರು. ಆತನಿಂದ ಬಂದಂತಹ ಮಾಹಿತಿ ಪ್ರಕಾರ ಮೈಸೂರಿನಲ್ಲಿ ಇರುವಂತಹ ವ್ಯಕ್ತಿ ಆತನ ಸ್ನೇಹಿತ ಅಂತ ಹೇಳಲಾಗ್ತಾ ಇದೆ. ಈತನ ಕಣ್ಣನ್ ಅವರ ಮೊಬೈಲ್ ನಿಂದ ಮೆಸೇಜ್ ಅನ್ನ ಮಾಡಿದ್ದಾನೆ ಅನ್ನುವಂತಹ ವಿಷಯ ಈಗ ಬೆಳಕಿಗೆ ಬಂದಿದೆ. ಹಾಗಾಗಿ ಮೈಸೂರಿನಲ್ಲಿ ಈಗ ಭಟ್ಕಳ ಪೊಲೀಸರು ಆತನನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಆತ ಹಿಂದೆ ಮೈಸೂರು ತನ್ನ ಬೇರೆ ಬೇರೆ ಜಿಲ್ಲೆ ಮತ್ತು ಹೊರ ರಾಜ್ಯದಲ್ಲೂ ಕೂಡ ಬಾಂಬ್ ಹಾಕುವ ಬೆದರಿಕೆಯನ್ನ ಹಾಕಿದ್ದೆ ಅನ್ನುವಂತಹ ಮಾಹಿತಿಗಳು ಈಗ ಹೊರಬಂದಿರುವಂತದ್ದು. ಹೆಚ್ಚಿನ ತನಿಖೆಯಾಗಿ ಮೈಸೂರಿನಿಂದ ಆತನನ್ನ ಈಗ ಭಟ್ಕಳಕ್ಕೆ ಕರೆತರ್ತಾ ಇರುವಂತದ್ದು. ಯಾಕಂತಂದ್ರೆ ಆತ ಬೇರೆ ಬೇರೆ ಜನರಿಗೆ ಈ ರೀತಿ ಬೇರೆ ಬೇರೆ ಭಾಗಗಳಿಗೂ ಕೂಡ ಪೊಲೀಸ್ ಠಾಣೆಗೆ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಫೋನ್ ಅನ್ನ ಮಾಡಿದ್ದ, ಮತ್ತೆ ಇಮೇಲ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದ ಅನ್ನುವಂತಹ ಮಾಹಿತಿ ಈಗ ಹೊರಬಂದಿರುವಂತದ್ದು. ಹೀಗಾಗಿ ಹೆಚ್ಚಿನ ತನಿಖೆಗಾಗಿ ಭಟ್ಕಳ ಪೊಲೀಸರು ಈಗ ಆತನನ್ನ ಕರೆತರ್ತಾ ಇರುವಂತದ್ದು. ಇದರಲ್ಲಿ ಗೊತ್ತಾಗ್ತದೆ ಆತ ಯಾಕಾಗಿ ಈ ರೀತಿಯಾಗಿ ಮಾಡಿದ ಅನ್ನುವಂತಹ ವಿಷಯ ಈಗ ಬೆಳಕಿಗೆ ಬರ್ಬೇಕಾಗಿದೆ. ಯಾಕಂದ್ರೆ ಬಳ್ಳಾರಿಯಲ್ಲೂ ಕೂಡ ಈತ ಮಾಡಿದ, ಮೈಸೂರಿನಲ್ಲೂ ಕೂಡ ಬಾಂಬ್ ಬೆದರಿಕೆಯನ್ನ ಮೇಲನ್ನ ಮಾಡಿರುವಂತದ್ದು. ಹೀಗಾಗಿ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಈಗ ನಾಳೆ ಹೆಚ್ಚಿನ ಮಾಹಿತಿಯನ್ನ SP ಎಂ ನಾರಾಯಣ್ ಅವರು ನೀಡಲಿದ್ದಾರೆ. ಯಾಕಂದ್ರೆ ಏನು 24 ಗಂಟೆಯಲ್ಲಿ ಭಟ್ಕಳವನ್ನ ಸ್ಫೋಟಿಸುವಂತಹ ಮೆಸೇಜ್ ಅನ್ನ ಆತ 12ನೇ ತಾರೀಕು ಏನು ಮೆಸೇಜ್ ಅನ್ನ ಭಟ್ಕಳ ಶಹರ ಠಾಣೆಗೆ ಹಾಕ್ತಾನೆ. ಅದರ ನಂತರದಲ್ಲಿ ಪೊಲೀಸರು ಆಕ್ಟಿವ್ ಆಗ್ತಾರೆ. ತಕ್ಷಣವೇ ಒಂದು ತಂಡವನ್ನು ರಚನೆ ಮಾಡಿ ಅದರ ಹಿಂದೆ ಬಿದ್ದಾಗ ಈ ಪ್ರಕರಣ ಬಯಲಿಗೆ ಬಂದಿರುವಂತದ್ದು. ಥ್ಯಾಂಕ್ ಯು ನವೀನ್ ಸಾಗರ್ ಡೀಟೇಲ್ಸ್ಗಾಗಿ.